ನಮಸ್ಕಾರ ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಕಳಪೆ ಗುಣಮಟ್ಟದ ಬಿತ್ತನೆ ಬೀಜ ಮಾರಾಟದಿಂದ ನಷ್ಟ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿ ಜುಲೈ 7ರಂದು ಪ್ರತಿಭಟನೆ. ರೈತ ಮುಖಂಡ ಕಣಗಲ್ ಮೂರ್ತಿ ಕರೆ. ಕೆಸರುಗದ್ದೆಯಾದ ಮುಖ್ಯ ರಸ್ತೆ ಅಧಿಕಾರಿಗಳಿಗೆ ಗ್ರಾಮಸ್ಥರ ಹಿಡಿಶಾಪ. ಅನುದಾನ ತರುವಲ್ಲಿ ಕ್ಷೇತ್ರದ ಶಾಸಕರು ವಿಫಲರಾಗ್ತಿದ್ದಾರೆ ಎಂದು ಆಕ್ರೋಶ. ಬೇಲೂರು ಕಾರ್ಮಿಕ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿ. ಕರವೇ ಕಾರ್ಯಕರ್ತರಿದ್ದ ಕಚೇರಿಗೆ ಮುತ್ತಿಗೆ. ಸಾರ್ವಜನಿಕರ ಜೊತೆ ಸರಿಯಾಗಿ ವರ್ತಿಸದಿದ್ದಲ್ಲಿ ಪ್ರತಿಭಟನೆಯ ಎಚ್ಚರಿಕೆ. ಸರ್ಕಾರವು ಕಂಪನಿಗಳ ಮೂಲಕ ರೈತರಿಗೆ ಕಳಪೆ ಗುಣಮಟ್ಟದ ಜೋಳದ ಬಿತ್ತನೆ ಬೀಜ ಮಾರಾಟದಿಂದ ಜಿಲ್ಲೆಯ ರೈತರಿಗೆ ನಷ್ಟ ಉಂಟಾಗಿದ್ದು, ಈ ಹಿನ್ನೆಲೆಯಲ್ಲಿ ಜುಲೈ 7ರಂದು ನಗರದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ರೈತ ಮುಖಂಡ ಕಣಗಲ್ ಮೂರ್ತಿ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳಪೆ ಜೋಳದ ಬಿತ್ತನೆ ಬೀಜ ವಿತರಣೆಯಾಗಿರುವ ಕಾರಣದಿಂದಲೇ ಬಿಳಿ ಸುಳಿ ರೋಗ ಬಂದಿದೆ. ಅದರಿಂದ ಕಂಪನಿಗಳ ವಿರುದ್ಧ ಸೂಕ್ತ ತನಿಖೆ ನಡೆಸಿ ರೈತರಿಗೆ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿ ಅಂದು ಪ್ರತಿಭಟನೆ ನಡೆಸಲಾಗುವುದು. ಬಿತ್ತನೆ ಬೀಜ ಮಾರಾಟ ಮಾಡುವ ಕಂಪನಿಗಳಿಂದ ರೈತರಿಗೆ ಅನ್ಯಾಯ ಆಗಿದೆ. 22 ರೂಪಾಯಿಗಳಿಗೆ ರೈತರಿಂದ ಜೋಳ ಖರೀದಿಸಿ ಅದೇ ಜೋಳವನ್ನು 450 ರೂಪಾಯಿಗಳಿಗೆ ಬಿತ್ತನೆ ಬೀಜ ಎಂದು ಮಾರಾಟ ಮಾಡುತ್ತಿದ್ದಾರೆ. ಈ ಬಿತ್ತನೆ ಬೀಜವನ್ನ ಹೆಚ್ಚು ಮಾರಾಟ ಮಾಡುವ ಅಂಗಡಿಗಳ ಮಾಲೀಕರಿಗೆ ವಿದೇಶ ಪ್ರವಾಸ, ಚಿನ್ನದ ನಾಣ್ಯ ಸೇರಿದಂತೆ ಇತರೆ ಉಡುಗೊರೆಗಳ ಆಮಿಷ ಒಡ್ಡಿ ಬಿತ್ತನೆ ಬೀಜಗಳನ್ನು ಮಾರಾಟ ಮಾಡಿ ಸುತ್ತಿದ್ದಾರೆ ಎಂದು ಆರೋಪಿಸಿದರು. 20 ದಿವಸದ ಹಿಂದೆ ಒಂದು ತಿಂಗಳು 1.5 ತಿಂಗಳ ಹಿಂದೆ 2 ತಿಂಗಳ ಹಿಂದೆ ಹೈಟೆಕ್ ಕಂಪ್ನಿಯವರು ಒಂದು ಕರಪತ್ರ ಬಿಟ್ಟರು. ಏನಂತ, ಕೃಷಿ ಇಲಾಖೆ ಏನು ಅದರ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿದ್ದಾರೆ, ಅವ್ರನ್ನೂ ಕೇಳಿದ ರೀತಿ ಅವರೊಂದು ಕರಪತ್ರ ಪ್ರಿಂಟ್ ಹೊಡಿಸಿದ್ರು. ಅವರೇ ಹೊಡಿಸಿದ್ರು. ಇವೆಲ್ಲ ಸರ್ಕಾರ ಮಾಡಿದ್ದಲ್ಲ. ಅದೇ JDಯವರು ಇವೆಲ್ಲೆಲ್ಲಿ ಹಂಚಿದರೆ ತೆಗೆದುಬಿಟ್ಟು ಸುಟ್ಟಾಕ್ಸಿದ್ರು. ಯಾಕೆ ಸುಟ್ಟಾಕ್ಸಿದ್ರು ಅಂದರೆ, ನಮ್ಮ ಅನುಮತಿ ಇಲ್ಲದಲೇ ನೀವು ಹೆಂಗೆ ಮಾಡಿಸಿದ್ರಿ, ಇದು ಯಾವ ಥರ ಫೋಟೋ ತೆಗ್ಸಿದಿರಿ, ನೀವು ಇದು ಯಾವ ಥರ ಮಾಡಿದಿರಿ ಅಂತ ಹೇಳಿ ಹೊಳೆನರಸೀಪುರದಲ್ಲಿ ಹೋಗ್ಬಿಟ್ಟು ಒಂದು ಅಂಗಡೀಲಿ ನಿಂತ್ಕೊಂಡು ಇದನ್ನು ಫೋಟೋ ತೆಗ್ಸಿದ್ರು. ಇದೇ ಫೋಟೋ ಎಲ್ಲ ಕಡೆಗೂ ಹಂಚಿದ್ರು ಹೈಟೆಕ್ ಕಂಪ್ನಿಯವರು. ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡರಾದ ಮರ್ಕುಲಿ ಪ್ರಕಾಶ್, ಮಂಜುನಾಥ್, ಪಾಲಾಕ್ಷ, ಶಿವಕುಮಾರ್, ಕೇಶವ್, ಶೇಷಣ್ಣ, ಕಾಂತರಾಜು ಹಾಜರಿದ್ದರು. ಆಲೂರು ತಾಲೂಕಿನ ಬೈರಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೋತನಹಳ್ಳಿಪುರ ಗ್ರಾಮದ ರಸ್ತೆ ಕೆಸರುಗದ್ದೆಯಾಗಿದ್ದು ಸಂಚಾರ ದುಸ್ಥಿರವಾಗಿದೆ. ಕಳೆದ 1 ತಿಂಗಳಿನಿಂದ ಸತತವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆ ಗ್ರಾಮದಲ್ಲಿ ವಾಹನ ಇರಲಿ ಜನರು ಸಹ ಒಂದು ಹೆಜ್ಜೆ ಕಿತ್ತಿಡಲು ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಗ್ರಾಮದ ಮಹಿಳೆ ಇಂದ್ರಾಣಿ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳು ಜೀವನ ನಡೆಸುತ್ತಿವೆ. ಹೆಸರಿಗೆ ಮಾತ್ರ ಗ್ರಾಮ, ಆದರೆ ಅಭಿವೃದ್ಧಿಯಲ್ಲಿ ಆದಿಮಾನವರ ಕಾಲದಲ್ಲಿದ್ದೇವೆ. ಕಳೆದ 15 ವರ್ಷಗಳಿಂದ ಮಾಜಿ ಶಾಸಕ HK ಕುಮಾರಸ್ವಾಮಿ ಹಾಗೂ ಹಾಲಿ ಶಾಸಕ ಸಿಮೆಂಟ್ ಮಂಜು ಅವರಿಗೆ ಹಲವಾರು ಬಾರಿ ಮನವಿ ಮಾಡಿದರೂ ರಸ್ತೆ ಮಾಡಿಕೊಡುತ್ತೇವೆ ಎಂದು ಭರವಸೆ ನೀಡುತ್ತಾರೆ ಹೊರತು ಕೆಲಸ ಮಾಡಿಕೊಡುತ್ತಿಲ್ಲ ಎಂದು ದೂರಿದರು. ನಮ್ಮ ಹೆಸರು ಇಂದ್ರಾಣಿ ಅಂತ. ಈ ರೋಡಲ್ಲಿ ಯಾರು ಬಂದ್ರು ರೋಡ್ ಮಾಡ್ತೀವಿ ಅನ್ನೋ ಹಿಡಿದು 10-15 ವರ್ಷ ಆಯ್ತು. ಓಟ್ ಕೇಳಕ್ ಬಂದಾಗ ಮಾತ್ರ ಮಾಡ್ತೀವಿ ಅಂತಾರೆ. ಅವ್ರು ಮಾಡ್ತೀವಿ ಅಂತ ಇವರು ಮಾಡ್ತೀವಿ ಅಂತ ಅವರು. ಇದೇನು ಸ್ಲಮ್ ಏರಿಯಾ ಆಗಿ ಹೋಯ್ತೆ. ಈಗ ಮಕ್ಕಳು ಎಜುಕೇಶನಿಗೆ ಕೊಡ್ತೇನೆ. ನಮ್ಮ ಮಕ್ಕಳು ಟ್ಯೂಷನ್ ಇದು ಅಂಗನವಾಡಿಗೆ ಹೋಗ್ಬೇಕು, ಅಂಗನವಾಡಿಗೆ ಕಳಿಸ್ತಾ ಇಲ್ಲಿಗೆ 2 ತಿಂಗಳಿಂದ ಎತ್ಕೆ ಹೋಗ್ಬೇಕು ಎತ್ಕೆ ಬರಬೇಕು ಅಂತ. ಈ ಗಲೀಜ್ ರೋಡಲ್ಲಿ ಹೆಂಗೆ ಕಳ್ಸೋಣ? ಸೊಸೆ ಹೋದ್ಸಲ ಪ್ರೆಗ್ನೆಂಟ್ ಆದಾಗ ಅಲ್ಲಿ ಮೇಲೆ ಧರ್ಮಣ್ಣ ಮನೆ ಅಂತ ಐತೆ, ಅಲ್ಲಿ 2-3 ತಿಂಗಳಿಂದ ಗಾಡಿ ನಿಲ್ಲಿಸಿ ಮಧ್ಯಾಹ್ನ ಅವ್ಳು ಬತ್ತಿದ್ದಂಗೆ ಡ್ಯೂಟಿಯಿಂದ ಬತ್ತಿದ್ದಂಗೆ ಮಧ್ಯಾಹ್ನ ಮೇಲೆ ಕರ್ಕೋಬೇಕಾಯ್ತು. ಈಗ ಅವ್ರು ಓಟ್ ಕೊಡಿ ಇವ್ರು ಓಟ್ ಕೊಡಿ ಅಂತ ಬಂದು ಯಾಕೆ ಓಟ್ ಕೊಡಿ? ನಾವೇನು ಊರಲ್ವಾ? ಇಲ್ಲ ನಲ್ಲಿ ಚಾರ್ಜ್ ಕಟ್ಟಾಕ್ಲು, ಇಲ್ಲ ಕರೆಂಟ್ ಚಾರ್ಜ್ ಕಟ್ತಾ ಇಲ್ವಾ? ಇನ್ನು ಊರು ಗ್ರಾಮದರೇ ಅಲ್ವಾ? ಎಲ್ಲರೂ ಬರೋದು ಹಿಂಗೆ ತಿಪ್ಪೆ ಸಾರಿಸೋದು ಹೋಗೋದು ಬಂದು ಮಾಡಿಕೊಡ್ಬೇಕು. ನಮಗೂ ಏನೋ ಊರಲ್ವಾ? ಓಟ್ ಹಾಕಿವಿ. ಓಟ್ ಹಾಕ್ಬೇಕಾದ್ರೆ ನಾನಿದ್ದೀನಿ ಯಾಕೆ ಅವ್ರ ಮನೆಗೆ ಮಾತ್ರ ಓಟ್ ಹಾಕೋವರೆಗೂ ಅವ್ರ ಮನೆಗೆ ಮಾತ್ರ ಓಟ್ ಹಾಕೋ ನಾನಿದ್ದೀನಿ. ಆಮೇಲೆ ಅವಾಗ ಕೊನೆಗೆ ಅವ್ರ 2 ಮಕ್ಕಳು ಇದು ಮಾಡ್ಕೊಳೋದು, ಎಲ್ಲಿ ಬೇಕು ಅಲ್ಲಿ ಮಾಡೋದು. ಹೇಳಿ ಹೋಗಿ ಓಟ್ ಹಾಕ್ದಾಗ ಮಾಡ್ಕೊಡ್ತೀವಿ ಅಂತ ಹೇಳಿದಾಗ ಇಲ್ಲ ಮಾಡ್ತೀವಿ ಕಣಮ್ಮ ಅಂತ ಹೇಳ್ತಾರೆ. ಈಗ ಬಂದಮೇಲೆ ಈಗ ಕೇಳಿದ್ರೆ ಏನಿಲ್ಲ, ನಾವೇನು ಮಾಡೋಣ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತಾರೆ. ಈಗ ಬಂದಿದ್ದೀರಾ, ಈ ಥರ ಬಂದಿರೋದು ಇದೇ ಫಸ್ಟು. ಎಲ್ಲದಕ್ಕೂ ವಿಷಯ ಎಲ್ಲ ಮುಡಿಸಿದ್ರು ಯಾರು ಬಂದಿರಲಿಲ್ಲ. ಈ ಥರ ಈ ಸಲ ನೀವು ಮಾಡ್ಕೊಡ್ತೀರಾ ಅಂತ ನಂಬಿಕೆ ಇದ್ದೀವಿ, ಮಾಡ್ಕೊಡ್ಲೇಬೇಕು ನಮಗೆ. ಗ್ರಾಮದ ಮಹಿಳೆ ಸುಮತಿ ಮಾತನಾಡಿ, ಸತತವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಭತ್ತದ ಗದ್ದೆಯಂತಾಗಿದೆ. ತುರ್ತು ಪರಿಸ್ಥಿತಿಯಲ್ಲಿ ಬಾಣಂತಿಯರು, ಗರ್ಭಿಣಿಯರು, ಅನಾರೋಗ್ಯ ಪೀಡಿತರು ಸೇರಿದಂತೆ ಗ್ರಾಮಸ್ಥರು ರಸ್ತೆಗಿಳಿಯಲು ಸಂಕಷ್ಟ ಎದುರಾಗಿದೆ. ಮಕ್ಕಳನ್ನ ಶಾಲೆಗೆ ಕಳಿಸುವುದೇ ಹರಸಾಹಸವಾಗಿದ್ದು, ಗರ್ಭಿಣಿಯರು ಹಾಗೂ ವಯಸ್ಸಾದವರು ಈ ರಸ್ತೆಯಲ್ಲಿ ಓಡಾಡಲು ಭಯ ಪಡುತ್ತಿದ್ದಾರೆ. ಮಳೆಯಿಂದಾಗಿ ಗ್ರಾಮದಲ್ಲಿ ಸಾಕಷ್ಟು ಕಷ್ಟ ಅನುಭವಿಸುತ್ತಿದ್ದರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಜನರ ಸಂಕಷ್ಟ ಕೇಳಲು ಮುಂದಾಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆಲೂರು ತಾಲೂಕು ಕುಂದೂರು ಹೋಬಳಿ ಹೋತನಹಳ್ಳಿಪುರ ಗ್ರಾಮ. ಇಲ್ಲಿ ರಸ್ತೆ ವ್ಯವಸ್ಥೆ ಸರಿಯಾಗಿಲ್ಲ. ಓಡಾಡೋಕ್ಕೆ ದನ ಕರುಗಳು, ಸ್ಕೂಲ್ ಮಕ್ಕಳು
ಯಾರು ಓಡಾಡೋಕ್ಕಾಯ್ತಾ ಇಲ್ಲ. ಒಂದು ಪ್ರೆಗ್ನೆಂಟ್ ಅವರು ತುಂಬ ಕಷ್ಟ ಆಗೈತೆ. ಎಲ್ಲ ತಲೆ ಹೊರೆ ಮೇಲೆ ಹೊರಬೇಕಾಗೈತೆ. ಗಾಡಿಗಳು ವೆಹಿಕಲ್ಗಳು ಹೋಗಂಗಿಲ್ಲ, ಒಂದು ಬೈಕು ಸಮೇತ ಓಡಾಡಂಗಿಲ್ಲ. ಇದನ್ನು ಶಾಸಕರ ಗಮನಕ್ಕೆ 2-3 ಸರಿ ತಂದಿದ್ದೀವಿ ನಾವು. ಯಾರೂ ಗಮನ ಹರಿಸ್ತಾ ಇಲ್ಲ. ಎಲ್ಲ ಊರಿಗೂ ಮಾಡ್ಕೊಡ್ತಿದ್ದಾರೆ, ನಮ್ಮೂರಿಗೆ ಮಾಡ್ಕೊಡ್ತಾ ಇಲ್ಲ. ಮಾಡ್ಕೊಡ್ತೀನಿ ಅಂತಾರೆ. ಎಲೆಕ್ಷನ್ ಬಂದಾಗ ಎಲ್ಲರೂ ಬರ್ತಾರೆ, ಓಟ್ ಕೇಳಕ್ ಬರ್ತಾರೆ, ಕೇಳ್ಕೊಂಡು ಹೋಯ್ತಾರೆ. ಮತ್ತೆ ಗೆದ್ಮೇಲೆ ಧೋರಣೆ ಮಾಡ್ತಿದ್ದಾರೆ. ನಮ್ಮೂರಿಗೆ ನಮ್ಮೂರನ್ನೇ ಕಡೆಗಣಿಸ್ತವ್ರೆ. ನಮ್ಮೂರು ವಾತ್ನಳ್ಳಿಪುರ ಅನ್ನೋದೇ ಎಲ್ಲರಿಗೂ ಮರ್ತು ಹೋಯ್ತೆ. ನಮ್ಮೂರು ಇದೆ ಅನ್ನೋದೇ ಚರಂಡಿ ವ್ಯವಸ್ಥೆ ಇಲ್ಲ. ಸೊಳ್ಳೆ ಇಂದ ಸುಮಾರು ಜನ ಜ್ವರ, ಆರೋಗ್ಯ ಕೆಟ್ಟು ಹೋಯ್ತಾ ಇದೆ. ಒಂದ್ ಚರಂಡಿ ಮಾಡಿಲ್ಲ, ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ. ಮಂಡಲ ಪಂಚಾಯತಿಯರ ಸಮೇತವಾಗ್ಲೂ ಹೇಳಿದ್ರು, ಯಾರು ಒಂದ್ ಚರಂಡಿ ಮಾಡ್ಸಿಲ್ಲ. ಮಂಡಲ ಪಂಚಾಯತಿಲಿ ದುಡ್ಡೇ ಇಲ್ಲ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಲತಾಮಣಿ, ಅನು, ಸುಶೀಲಾ, ಭಾಗ್ಯಮ್ಮ, ಶಿವಮ್ಮ ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರು ಕಾರ್ಮಿಕ ಇಲಾಖೆಯಲ್ಲಿ ಬರುವಂತಹ ಕಾರ್ಮಿಕರಿಗೆ ಸರ್ಕಾರದ ಸವಲತ್ತುಗಳನ್ನು ನೀಡಿ ಮಧ್ಯವರ್ತಿಗಳ ಹಾವಳಿ ತಪ್ಪಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಕಚೇರಿಗೆ ಮುತ್ತಿಗೆ ಹಾಕಿ ಎಚ್ಚರಿಕೆ ಕೊಟ್ಟರು. ಬೇಲೂರು ಪಟ್ಟಣದ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಬಂದಂತ ಸಾರ್ವಜನಿಕರ ಜೊತೆ ಸೌಜನ್ಯದಿಂದ ವರ್ತಿಸುವುದಿಲ್ಲ, ಮಧ್ಯವರ್ತಿಗಳ ಕೆಲಸ ಕಾರ್ಯಗಳಿಗೆ ಮನ್ನಣೆ ನೀಡುತ್ತಿದ್ದಾರೆ ಎಂಬ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಕಾರ್ಮಿಕ ಕಚೇರಿಗೆ ಆಗಮಿಸಿದ ಕರವೇ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷ ವಿಎಸ್ ಬೋಚೇಗೌಡ ಅವರ ನೇತೃತ್ವದಲ್ಲಿ ಕಚೇರಿಗೆ ಮುತ್ತಿಗೆ ಹಾಕಿ ಎಚ್ಚರಿಕೆ ನೀಡಿದರು. ಈ ವೇಳೆ ಮಾತನಾಡಿದ ಕರವೇ ಅಧ್ಯಕ್ಷ ವಿಎಸ್ ಬೋಚೇಗೌಡ, ಇಲ್ಲಿಯ ಗಣಕೀಕೃತ ಕೆಲಸ ಮಾಡುವ ವ್ಯಕ್ತಿಯೊಬ್ಬರು ಸಾರ್ವಜನಿಕರ ಜೊತೆ ಉಡಾಫೆ ಮಾತನಾಡುವುದಲ್ಲದೆ ಹಣ ಕೊಟ್ಟರೆ ಹಾಗೂ ಮಧ್ಯವರ್ತಿಗಳ ಜೊತೆ ಬಂದರೆ ಶೀಘ್ರವೇ ಕೆಲಸ ಮಾಡುವ ಪ್ರವೃತ್ತಿ ಬಂದಿದೆ. ಕೂಡಲೇ ಸಮಸ್ಯೆಗಳನ್ನು ಅರಿತು ಸಾರ್ವಜನಿಕರ ಜೊತೆ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳಬೇಕು, ಇಲ್ಲದಿದ್ದರೆ ಕಚೇರಿಗೆ ಬೀಗ ಹಾಕಿ ಉಗ್ರ ರೀತಿಯಲ್ಲಿ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದರು. ಇಲಾಖೆಯಲ್ಲಿ ನಿಜವಾದ ಕಾರ್ಮಿಕ ಕಾರ್ಡ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಅಂತ ಫಲಾನುಭವಿಗಳಿಗೆ ನಿಜವಾಗಿ ಅವರಿಗೆ ಸೌಲಭ್ಯಗಳು ಕಾರ್ಮಿಕ ಇಲಾಖೆಯಿಂದ ದೊರಕಿಲ್ಲ. ನಮಗೆ ಬಂದಿರೋ ಅಂತ ಕಂಪ್ಲೇಂಟ್ ಏನು ಅಂದ್ರೆ, ಏನು ಹೊರಗಡೆ ಬ್ರೋಕರ್ಗಳಿದ್ದಾರೆ ಅವರಿಂದ ಮಾಡಿಸಿದಂತ ಕಾರ್ಡ್ಗಳಿಗೆ ಅವರಿಗೆ ಶಿಕ್ಷಣ ಸೌಲಭ್ಯ ಇರ್ಬೋದು, ಅವ್ರ ಮನೆ ಮಕ್ಕಳಿಗೆ, ಆಮೇಲೆ ಏನು ಕೆಲವು ಅವ್ರಿಗೇನು ತಲಾ 10,000 ರೂಪಾಯಿ ಅಂತೇಳಿ 1ನೇ ತರಗತಿಯಿಂದ ಪದವಿ ತನಕ 10,000 ರೂಪಾಯಿ ಇದೆ. ಇಂಜಿನಿಯರಿಂಗ್ ಮಕ್ಕಳಿಗೆ 20,000 ರೂಪಾಯಿ ಇದೆ. ಇದು ಕಂಪಲ್ಸರಿ ಕಾರ್ಡ್ ಮಾಡಿರೋ ಅಂತ ಇವರಿಗೆ ಸರ್ಕಾರದ ಆದೇಶ. ಹೊರಗಡೆ ಇರೋರೆಲ್ಲ ತಗೊಂಡಿದ್ದಾರೆ. ಏನು ಕಾರ್ಡ್ ಇಲ್ಲಿಗೆ ಬಂದು ಆಫೀಸಿಗೆ ಬಂದು ಕಾರ್ಡ್ ಮಾಡಿಸಿದ್ದಾರೆ, ಇದುವರೆಗೂ 1 ರೂಪಾಯಿ ದುಡ್ಡು ಬರ್ತಾ ಇಲ್ಲ. ಇದು ಇಲಾಖೆ ಸಮಸ್ಯೆನೋ ಇಲ್ಲ ಇದೋ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಕಂಪ್ಯೂಟರ್ ಆಪರೇಟರ್ ಇದ್ದಾರೆ. ಇವರೆಲ್ಲ ಏನೋ ಇದ್ರ ಕಡೆ ಅಂತೆ ಹಾವೇರಿ ಕಡೆಯವರು ಕಿವಿಗೆ ವಾಕ್ಮನ್ ಹಾಕಬಿಟ್ಟು ಬಾಯಿಗೆ ಅಂತ ಚಿಂಗಮ್ಮ ಹಂಸ ಅಂತ ಹಾಕಿಂದ ಗೀತ ಕೂತಿರು ಬಂದು ಕೇಳಕ್ ಬಂದ ರೆಸ್ಪಾನ್ಸ್ ಹೆಂಗಿದೆ ಗೊತ್ತಾ, ನಿಂದ ಎಷ್ಟಿದೆ ಅಷ್ಟು ನೋಡ್ಕೊಂಡು ನೀನು ಹೋಗಪ್ಪ, ನೀನು ಹೋಗ್ ಮಾರಯ್ಯ ಅಂತ ಏಕವಚನದಲ್ಲಿ ಬಂದಂತರಿಗೆ ಇದು ಮಾಡ್ತೀವಿ. ಏನ್ ದುಡ್ಡಿಗೆ ಡಿಮ್ಯಾಂಡ್ ಏನೋ ಗೊತ್ತಿಲ್ಲ, ದುಡ್ಡು ಕೊಟ್ರೆ ಮಾಡ್ಕೊಡ್ತಾರೆ ಏನೋ ಗೊತ್ತಿಲ್ಲ. ಒಟ್ಟಿಗೆ ನಮ್ ಗಮನಕ್ಕೆ ಬಂದಿರೋ ಅಂತದ್ದು ಸುಮಾರಷ್ಟು ಕಾರ್ಮಿಕರು ನಮ್ ಗಮನಕ್ಕೆ ಇಷ್ಟು ತಂದಿದ್ದಾರೆ. ಅದಕ್ಕೆ ಇವರಿಗೆ ನಾವು ಇವತ್ತು ಹೇಳಕ್ ಬಂದಿರೋದಷ್ಟು ಇದೇನು ಪ್ರತಿಭಟನೆ ಅಲ್ಲ ಸರ್. ನಿಮ್ ಕಾರ್ಮಿಕ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆ ಮಾಡಬೇಕು, ನೀವು ಕಾರ್ಮಿಕರಿಗೆ ಸ್ಪಂದಿಸಬೇಕು. ಯಾಕೆಂದ್ರೆ ಎಲ್ಲ ವಿದ್ಯಾವಂತರು ಅವಿದ್ಯಾವಂತರೇ ಕಾರ್ಮಿಕ ಕಾರ್ಡ್ಗಳನ್ನು ಮಾಡಿಸಿರೋದು. ಬೋರ್ಡಲ್ಲಿ ಹಾಕಿದೀವಿ ನೋಟಿಸ್ ಬೋರ್ಡಲ್ಲಿ ಅಂತೀರಿ, ನೋಟಿಸ್ ಬೋರ್ಡ್ ಹೋದ ಅಂತ ಯಾರು ಕಾರ್ಮಿಕ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ. ಆಯ್ತಾ, ಅವಿದ್ಯಾವಂತರೇ ಇದ್ದಾರೆ. ಅವ್ರಿಗೆ ಸ್ಪಂದಿಸ ಅಂತ ಕೆಲಸವನ್ನ ನೀವು ಮಾಡಬೇಕು. ದಯವಿಟ್ಟು ನೀವು ಬದಲಾವಣೆ ಮಾಡದೆ ಹೋದ್ರೆ ನಮ್ಮ ಕರವೇ ಸಂಘಟನೆಯಿಂದ ಬೇರೆ ರೀತಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಸಹ ಕೊಡ್ತೇವೆ. ಈ ಸಂದರ್ಭದಲ್ಲಿ ಕರವೇ ಪ್ರವೀಣ್ ಶೆಟ್ಟಿ ಬಣದ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್, ಉಪಾಧ್ಯಕ್ಷ ಮಂಜು ಆಚಾರ್, ಹುಸೇನ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ರೋಟರಿ ಕ್ಲಬ್ ಆಫ್ ಸೆಂಟ್ರಲ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಸಹಯೋಗದಲ್ಲಿ ಸಿಪಿಆರ್ ಮತ್ತು ಪ್ರಥಮ ಚಿಕಿತ್ಸೆಯ ಬಗ್ಗೆ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಶಿಬಿರ ಆಯೋಜಿಸಲಾಗುವುದು ಎಂದು ರೋಟರಿ ಕ್ಲಬ್ ಆಫ್ ಸೆಂಟ್ರಲ್ನ ಅಧ್ಯಕ್ಷ ಎಂಡಿ ನಾಗೇಶ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಇತ್ತೀಚೆಗೆ ಹೃದಯಾಘಾತದಿಂದ ಮರಣ ಸಂಭವಿಸುತ್ತಿರುವ ಪ್ರಕರಣಗಳು ಕಳವಳಕಾರಿಯಾಗಿದೆ. ಶಿಬಿರಕ್ಕೆ ಭಾರತೀಯ ವೈದ್ಯಕೀಯ ಸಂಘ ಮಾಜಿ ಅಧ್ಯಕ್ಷ ಡಾಕ್ಟರ್ ಎನ್ ರಮೇಶ್ ಅವರ ಸಹಕಾರ ದೊರೆಯಲಿದೆ. ಹೃದಯ ಸ್ತಂಭನದಿಂದ ಕುಸಿತು ಬಿದ್ದ ಸಂದರ್ಭ ಜೀವ ಉಳಿಸುವ ಸಿಪಿಆರ್ ಮತ್ತು ಪ್ರಥಮ ಚಿಕಿತ್ಸೆ ತರಬೇತಿ ಶಿಬಿರವನ್ನು ಶಾಲಾ ಕಾಲೇಜುಗಳಲ್ಲಿ ಆಯೋಜಿಸಲಾಗುವುದು. ರೋಟರಿ ಕ್ಲಬ್ ಆಫ್ ಸೆಂಟ್ರಲ್, ಆರೋಗ್ಯ ಇಲಾಖೆ, ವೈದ್ಯಕೀಯ ಸಂಘಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ಜಿಲ್ಲಾದ್ಯಂತ ಎಲ್ಲಾ ಶಾಲೆಗಳು, ಕಾಲೇಜುಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗುವುದು ಎಂದರು. ಇತ್ತೀಚೆಗೆ ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗಿ ಹೃದಯಾಘಾತಗಳು ಸಂಭವಿಸಿ ಅನೇಕ ಜನ ಇದರಿಂದ ಸಾವನ್ನಪ್ತಾ ಇದ್ದಾರೆ. ಈ ಕುರಿತು ಜನಗಳಿಗೆ ಒಂದು ಜಾಗೃತಿ ಮೂಡಿಸಿ ಅವರಿಗೆ ಪ್ರಥಮ ಚಿಕಿತ್ಸೆ ಮತ್ತು CPR ಅನ್ನೋ ಒಂದು ಟ್ರೈನಿಂಗು ಶಾಲಾ ಕಾಲೇಜುಗಳ ಮಟ್ಟದಲ್ಲಿ ಮತ್ತು ಹಳ್ಳಿಗಳಿಗೆ ಹಾಗೆ ಎಲ್ಲ ನಾಗರಿಕರಿಗೂ ಒಂದು ತಿಳಿಸ್ಬೇಕು. ಅದರ ಕುರಿತಾಗಿ ಒಂದು ಕಾರ್ಯಕ್ರಮನ ರೂಪಿಸಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ರೋಟರಿ ಕ್ಲಬ್ ಆಫ್ ಸೆಂಟ್ರಲ್ ವತಿಯಿಂದ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ. ಎಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಶಾಲಾ ಕಾಲೇಜುಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಹೆಚ್ಚಿನ ರೀತಿಯಲ್ಲಿ ಆಯೋಜಿಸ್ತಾ ಇದ್ದೀವಿ. ಇದೇ
ಕಾರ್ಯಕ್ರಮ ಕುರಿತಂತೆ ಯಾರಿಗಾದರೂ ಈ ತರಬೇತಿ ಶಿಬಿರವನ್ನು ಆಯೋಜಿಸಬೇಕು ಅಂತ ಇದ್ದರೆ ನಮ್ಮನ್ನು ಸಂಪರ್ಕಿಸಿದಲ್ಲಿ ಅಂಥ ವ್ಯಕ್ತಿಗಳಿಗೆ ಎಲ್ಲಿ ಹೇಳ್ತಾರಲ್ಲಿ ತರಬೇತಿಯನ್ನು ನಾವು ಆಯೋಜನೆ ಮಾಡಿ ನಮ್ಮ ಕ್ಲಬ್ಬಿನ ವತಿಯಿಂದ ಆಯೋಜನೆ ಮಾಡಿಕೊಡ್ತೇವೆ. ಇದಕ್ಕೆ ನಮ್ಮ ಮಾಜಿ ಅಧ್ಯಕ್ಷರು ಭಾರತೀಯ ವೈದ್ಯಕೀಯ ಸಂಘದ ಸಾವಿನ ಪ್ರಕರಣಗಳು ಕಾರಣಕ್ಕಾಗಿದೆ. ಇವತ್ತು ಎಲ್ಲ ಕಡೆಯೂ ಈ ಬಗ್ಗೆ ಚರ್ಚೆ ನಡೀತಿದೆ. ಸರ್ಕಾರ ಇದರ ಸತ್ಯಶೋಧನೆಗೆ ಮತ್ತು ಡೆತ್ ಆಡಿಟ್ಗೆ ಅಂತಲೇ ಒಂದು ರಾಜ್ಯ ಮಟ್ಟದ ಸಮಿತಿಯನ್ನು ಕೂಡ ರಚನೆ ಮಾಡಿದೆ. ಇಲ್ಲಿ ಭಾಳಷ್ಟು ಪ್ರಕರಣಗಳಲ್ಲಿ ಹೃದಯಾಘಾತದಂಥ ಈ ರೋಗದಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಗೋಲ್ಡನ್ ಅವರ್ ಅಂದರೆ ಮೊದಲ ಪ್ರಾಥಮಿಕ ಚಿಕಿತ್ಸೆ ಏನಿದೆ ಅದು ಜೀವ ಉಳಿಸುವಂಥ ಚಿಕಿತ್ಸೆ. ಯಾರಿಗೆ ಕಾರ್ಡಿಯಕ್ ಅರೆಸ್ಟ್ ಆಗುತ್ತೆ ಅಥವಾ ಹೃದಯಾಘಾತ ಆಗಿ ಅವರು ಕುಸಿದು ಬಿದ್ದಾಗ ಇಲ್ಲಿ ನಮಗೆ ಬರ್ತಿರೋ ಸುದ್ದಿಗಳಲ್ಲಿ ಭಾಳಷ್ಟು ಸಂದರ್ಭದಲ್ಲಿ ಅವರ ಕುಟುಂಬದವರು ಅಥವಾ ಸ್ನೇಹಿತರು ಅಥವಾ ಅಕ್ಕಪಕ್ಕ ಯಾರಿದ್ದಾರೆ ಅವರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅವರು ಮಾರ್ಗ ಮಧ್ಯೆ ಮೃತಪಟ್ಟರು, ಇಲ್ಲಾಂದ್ರೆ ಆಸ್ಪತ್ರೆಗೆ ಹೋದ್ಮೇಲೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟರು ಅನ್ನೋದೇ ಸುದ್ದಿ ಬರ್ತಾ ಇದೆ. ಯಾರಿಗೇ ಆಗಲಿ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತ ಅಥವಾ ಹೃದಯಾಘಾತವಾಗಿ ಅವರು ಬಿದ್ದಿದ್ದಾರೆ ಅನ್ನೋಂಥ ಸಂದರ್ಭದಲ್ಲಿ ಅವರಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಡೋದು ಅಂದರೆ CPR ಕಾರ್ಡಿಯೋಪಲ್ಮನರಿ ರಿಸುಸಿಟೇಷನ್ ಅಂದರೆ ಅದು ಒಂದು ಹೃದಯದ. ಪತ್ರಿಕಾಗೋಷ್ಠಿಯಲ್ಲಿ ರೋಟೇರಿಯನ್ BR ಭೂಮೇಗೌಡ, ಹೆತ್ತೂರು ನಾಗರಾಜ್, ಬನವಾಸಿ ಮಂಜು ಇತರರು ಹಾಜರಿದ್ದರು. ಇತ್ತೀಚೆಗೆ ಆರೋಗ್ಯ ಇಲಾಖೆಯಲ್ಲಿ ವರ್ಗಾವಣೆ ನಡೆಯುತ್ತಿದ್ದು, ಖಾಯಂ ನೌಕರರು ಹೊರಗುತ್ತಿಗೆ ನೌಕರರು ಕರ್ತವ್ಯ ನಿರ್ವಹಣೆ ಮಾಡುತ್ತಿರುವ ಸ್ಥಳಕ್ಕೆ ಬಂದಾಗ ಹೊರಗುತ್ತಿಗೆ ನೌಕರರು ಕೆಲಸ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇಲಾಖೆಯ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಕೆಲಸ ಕಳೆದುಕೊಳ್ಳುವಂತಹ ಹೊರಗುತ್ತಿಗೆ ನೌಕರರಿಗೆ ಪರ್ಯಾಯವಾಗಿ ಆ ಕೆಲಸ ನೀಡುವಂತೆ ಖಾಸಗಿ ಸಂಸ್ಥೆಗಳಿಗೆ ಸೂಚನೆ ನೀಡಬೇಕೆಂದು ಆರೋಗ್ಯ ಇಲಾಖೆಯ ಹೊರಗುತ್ತಿಗೆ ನೌಕರ ಅಕ್ಷಯ್ BN ಗೌಡ ಮನವಿ ಮಾಡಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ವಿಚಾರವನ್ನು ಈಗಾಗಲೇ ಆರೋಗ್ಯ ಸಚಿವರ ಗಮನಕ್ಕೆ ತಂದಿದ್ದು ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿರುತ್ತಾರೆ. ಅದೇ ರೀತಿಯಲ್ಲಿ ಅಧಿಕಾರಿಗಳು ಕೂಡ ಸ್ಪಂದಿಸಿದಾಗ ನಮ್ಮ ಹೊರಗುತ್ತಿಗೆ ನೌಕರರಿಗೆ ಯಾವುದೇ ರೀತಿಯ ಸಮಸ್ಯೆ ಉದ್ಭವಿಸುವುದಿಲ್ಲವೆಂದು ಸಂಘದ ಅಭಿಪ್ರಾಯವಾಗಿರುತ್ತದೆ. ಹಾಗೆಯೇ ಹೊರಗುತ್ತಿಗೆ ನೌಕರರಿಗೆ ವೇತನ ಹಾಗೂ ಇನ್ನಿತರ ಸೌಲಭ್ಯ ಕಲ್ಪಿಸಲು ಮಾನ್ಯ ಕಾರ್ಮಿಕ ಸಚಿವರು ಸಹಕಾರ ಸಂಘ ಸ್ಥಾಪನೆ ಮಾಡುವುದಾಗಿ ಆದೇಶ ಹೊರಡಿಸಿದ್ದಾರೆ. ಈಗಾಗಲೇ 3 ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಆರಂಭಿಸಿದ್ದಾರೆ ಎಂದು ವಿವರಿಸಿದರು. ಇದು 3 ಇಲಾಖೆಯ ಸಂಯೋಜಿತವಾಗಿ ನಾವೇನು ಸಂಘ ಮಾಡಿದ್ದೀವಿ. ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಆಯುಷ್ ಇಲಾಖೆ ಅಂತ 3 ಇಲಾಖೆಗಳ ಸಂಯೋಜಿತವಾಗಿ ಹೆಲ್ತ್ ರಿಲೇಟೆಡ್ ಸಂಬಂಧಪಟ್ಟಂಗೆ ಮಾಡಿದ್ದೀವಿ. ಆದರೆ ಈಗ ವರ್ಗಾವಣೆ ಸ್ಟಾರ್ಟ್ ಆಗಿರೋದ್ರಿಂದ ಸಮಸ್ಯೆ ಏನಪ್ಪ ಆಗಿದೆ ಅಂತಂದರೆ, ಈಗ ಕಾಯಂ ಹುದ್ದೆ ಏನು ಮಂಜೂರಾಗಿರ್ತವೆ ಆ ಹುದ್ದೆಗೆ ಪರ್ಯಾಯವಾಗಿ ಹೊರಗುತ್ತಿಗೆ ಆಧಾರದಲ್ಲಿ ನಮ್ಮ ನೌಕರರು ಕೆಲಸ ಮಾಡ್ತಾಯಿರ್ತಾರೆ. ಅಲ್ಲಿಗೆ ಕಾಯಂ ನೌಕರ ಬಂದಾಗ ಏನಾಗುತ್ತೆ, ಆ ಹುದ್ದೆ ತೆರವಾಗಬೇಕು. ಅಂದರೆ ಆ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋ ಅಂಥವರು ಕೆಲಸ ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಆದರೆ ನಾವು ಹೇಳೋ ಅಂಥದ್ದು ಏನಂದರೆ, ಕಾಯಂ ನೌಕರರಿಗೆ ಮೊದಲ ಆದ್ಯತೆ ಕೊಡಬೇಕು, ಒಪ್ಕೋತೀವಿ, ಇಲ್ಲ ಅಂತಲ್ಲ. ಹಾಗಂತ ಹೊರಗುತ್ತಿಗೆ ನೌಕರನು 10-12 ವರ್ಷದಿಂದ ಕೆಲಸ ಮಾಡಿರ್ತಾರೆ, ಅವರ ಹೊಟ್ಟೆ ಮೇಲೆ ಹೊಡೆಯೋದು ಕೂಡ ಸರಿಯಲ್ಲ ಅನ್ನೋದು ನಮ್ಮ ಸಂಘದ ವಾದ. ಬಟ್ ಅವರಿಗೆ ಪರ್ಯಾಯವಾಗಿ ಒಂದು ಕಡೆಯಿಂದ ಎಲ್ಲಿ ಬಂದಿರ್ತಾರೋ, ಏಕೆಂದರೆ ಆದಷ್ಟು ಜಿಲ್ಲಾ ಒಳಗಡೆ ಎಲ್ಲ ವರ್ಗಾವಣೆಯಾಗಿ ಬಂದಿರ್ತಾರೆ. ಯಾಕೆಂದರೆ ಹೊಸ ನೇಮಕಾತಿ ಏನಿರಲ್ಲ. ಹೊಸ ನೇಮಕಾತಿ ಇದ್ದರೆ ಸಮಸ್ಯೆ ಆಗ್ತಿತ್ತು, ಒಪ್ಕೋತೀವಿ. ಆದರೆ ಹೊಸ ನೇಮಕಾತಿ ಏನಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ಹೊಳೆನರಸೀಪುರ ತಾಲೂಕು ಅಧ್ಯಕ್ಷ ಗಂಗಾಧರ್, ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷ ಸುದರ್ಶನ್, ಹಾಸನ ಜಿಲ್ಲಾ ಕಮಿಟಿ ನಿರ್ದೇಶಕ ರಾಜಯ್ಯ, ಪುನೀತ್, ಆಯುಷ್ ಇಲಾಖೆ ಪ್ರಮುಖ ವೀರೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಳೆದ 2.5 ವರ್ಷದಿಂದ ಬೇಲೂರಿನಲ್ಲಿ ತಹಶೀಲ್ದಾರ್ ಕರ್ತವ್ಯವನ್ನ ಅತ್ಯಂತ ಕ್ರಿಯಾಶೀಲತೆಯಿಂದ ನಿರ್ವಹಿಸಿ ವರ್ಗಾವಣೆಗೊಂಡ ತಹಶೀಲ್ದಾರ್ ಎಂ ಮಮತಾ ಅವರಿಗೆ ಪುರಸಭೆ ವತಿಯಿಂದ ಪೌರ ಸನ್ಮಾನ ನೀಡಿ ಗೌರವಿಸಿ ಬೀಳ್ಕೊಡುಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭಾ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್, 2.5 ವರ್ಷದಿಂದ ಬೇಲೂರು ತಾಲೂಕಿನ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸುವ ಮೂಲಕ ಜನಮೆಚ್ಚುಗೆ ಪಡೆದ ತಹಶೀಲ್ದಾರ್ ಎಂ ಮಮತಾ ಅವರ ಕಾರ್ಯವೈಖರಿ ನಿಜಕ್ಕೂ ಅಗಮ್ಯವಾಗಿದೆ. ಸರ್ಕಾರಿ ಭೂಮಿಗಳು ಒತ್ತುವರಿಯನ್ನು ದಿಟ್ಟತನದಿಂದ ನಿರ್ವಹಿಸಿ ತೆರವುಗೊಳಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಇಂತಹ ದಕ್ಷತೆಯ ತಹಶೀಲ್ದಾರ್ ಇನ್ನು ಸ್ವಲ್ಪ ದಿನಗಳ ಕಾಲ ಬೇಲೂರಿನಲ್ಲಿ ಇರಬೇಕಿತ್ತು. ಅವರು ಬಡ್ತಿ ಮೂಲಕ ವರ್ಗಾವಣೆಯಾಗುವ ನಿರೀಕ್ಷೆ ನಿಜಕ್ಕೂ ಹುಸಿಯಾಗಿದೆ. ಮುಂದಿನ ದಿನದಲ್ಲಿ ಹಾಸನ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಬರಲಿ ಎಂದರು. ಅಧಿಕಾರಿ ಇದ್ದ ಅವರು ಪದೇ ಹೋಗಿ ಮೇಡಮ್ ಹತ್ರ ಮಾತಾಡಿ ಸರ್ವೆ ಮಾಡಿಸಿ ಆ ಜಾಗನೆಲ್ಲ ರಾಯಪುರದ ಹತ್ರ ಇರೋ ಜಾಗನ ನಾವು ಬಡವರಿಗೆ ಹಂಚ್ಬೇಕಂತ ತುಂಬಾ ನನ್ನ ಒಂದು ಆದಾಸೆ ಇತ್ತು. ನಾನು ಅಧ್ಯಕ್ಷ ಆದಾಗ ಹಂಚ್ಬೇಕು ಅನ್ನೋದು ಅಂತ ಒಂದು ಜಾಗನ ಎಲ್ಲ ತೆರವುಗೊಳಿಸ್ಕೊಟ್ರು, ಸರ್ವೆ ಮಾಡಿಸ್ಕೊಟ್ರು. ಖುದ್ದು ಅವರೇ ನಿಂತು ಬಂದು ನನ್ನ ಕೈಗೆ ಅವರು ಅವತ್ತಿನ ಒಂದು ಪತ್ರನ ಕೊಟ್ಟರು. ಇದಕ್ಕೂ ಒಂದು ದೊಡ್ಡ ಚಪ್ಪಾಳೆ ಈ ತರ ಏನಿರುತ್ತೆ ಅಂದ್ರೆ, ರೈತರು ತಾವಲ್ಲಿ ಜಾಗನ ಅಕ್ವೈರ್ ಮಾಡ್ಕೊಂಡಿರ್ತಾರೆ, ನಮ್ಮ ಜಾಗ ಅನ್ಕೊಂಡಿರ್ತಾರೆ, ಅವರು ಬೆಳೆ ಬೆಳೆದಿರ್ತಾರೆ. ಅಂತಹ ಜಾಗನ ಇಲ್ಲಪ್ಪ ನಿಮ್ಮ ಹತ್ರ ಏನಾದ್ರು
ಇದಿದ್ರೆ ತಗೊಂಡು ಕೊಡಿ ನನ್ನ ಎದುರಿಗೆ ಅವ್ರು ಮಾತಾಡಿದ್ರು. ನಿಮ್ಮ ಹತ್ರ ಏನಾದ್ರು ಡಾಕ್ಯುಮೆಂಟ್ಸ್ ಇದ್ರೆ ಕೊಡಿ, ಇದು ಸರ್ಕಾರದ ಜಾಗ, ನಿಮಗೆ ಕೊಡಕ್ಕೆ ಬರಲ್ಲ, ಇದು ಬಡವರು ಪಂಚಾಯತ್ಗೆ ಆಶ್ರಯ ಕೊಟ್ಟಿದ್ದಾರೆ, ನಿಂದೆನೇ ಆಗಿರೋಂಥದ್ದು ಅಂತ ಹೇಳಿ ತುಂಬ ಅವರು ಅದನ್ನ ಒಂದು ಏನು ಧೈರ್ಯವಾಗಿ ಅವ್ರಿಗೆ ಒಂದು ಮನವೊಲಿಸುವಂಥ ಕೆಲಸ ಮಾಡಿ ಬಿಡಿಸ್ಕೊಟ್ರು. ಅದನ್ನ ನಾವು ಎಲ್ಲ ತಂತಿ ಬೇಲಿ ಎಲ್ಲ ಹಾಕಿ ನಾವು ಇಲ್ಲೇ ನಾನು. ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಮಾತನಾಡಿ, ಸರ್ಕಾರಿ ಅಧಿಕಾರಿಗಳಿಗೆ ವರ್ಗಾವಣೆ ಸಹಜ. ಕರ್ತವ್ಯ ನಿರ್ವಹಿಸುವ ಅವಧಿಯಲ್ಲಿ ದೀನದಲಿತರು, ದುರ್ಬಲರು, ವಿಶೇಷ ಚೇತನರು, ವಯೋವೃದ್ಧರು ಮತ್ತು ಮಹಿಳೆಯರಿಗೆ ಕನಿಷ್ಠ ತಮ್ಮಿಂದ ನಡೆಯುವ ಕೆಲಸ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ಬೇಲೂರು ತಹಶೀಲ್ದಾರ್ ಎಂ ಮಮತಾ ಅವರು ಜನಪರ ಕೆಲಸಗಳನ್ನು ಮಾಡಿದ್ದಾರೆ ಎಂದರು. ವಿಧಾನಸಭಾ ಸದಸ್ಯ ಬಹಳ ಸೌಖ್ಯವಾಗಿ ಜನಪರವಾದಂಥ ಆಡಳಿತ ಕೊಡ್ತೀನಿ ಅಂತಂದರೆ, ಮೊದಲನೇ ಒಬ್ಬ ತಹಸೀಲ್ದಾರ್, ಎರಡನೇದು ಇಒ, ಮೂರನೇದು CPI, ಈ ಮೂರು ಕರೆಕ್ಟ್ ಆಗಿರಬೇಕು. ಇವು ಮೂರು ಕೂಡ ಕರೆಕ್ಟಾಗಿ ಒಂದೇ ದಿಕ್ಕಿನಲ್ಲಿ ಹೊರಟು ಅಂತಂದರೆ MLA ಕರೆಕ್ಟ್ ಆಗಿದ್ದಾರೆ ಅಂತ ಲೆಕ್ಕ. ಇಲ್ಲ ಆಡಳಿತ ಯಂತ್ರ ಅದು ಹದಗೆಡ್ತಿದೆ ಅಂತ. ನಮ್ಮ ಬೇಲೂರಿನಲ್ಲಿ ನಾನು ನೋಡ್ದಂಗೆ, ಒಬ್ಬ ಪತ್ರಕರ್ತನಾಗಿ ನೋಡ್ದಂಗೆ, ಈ ಮೂರು ಆಡಳಿತ ಭಾಳ ಕರೆಕ್ಟಾಗಿ ನಡ್ಕೊಂಡು ಬಂತು. ಅದರಲ್ಲಿ ಮೇಡಮ್ ಭಾಳ ದಕ್ಷತೆಯಿಂದ ಕೆಲಸ ಮಾಡಿದ್ದಾರೆ ಅಂತಂದರೆ ಅದು ಅತಿಶಯೋಕ್ತಿ ಅಲ್ಲ ಅಂತ ಕೂಡ ನಾನು ಭಾವಿಸ್ತೀನಿ. ನಾನು ಮೊನ್ನೆಯೂ ಕೂಡ ಒಂದು ನ್ಯೂಸನ್ನು ಮಾಡಿದ್ದೆ ಅವ್ರ ಬಗ್ಗೆ. ಯಾರೋ ಒಂದು ಹೇಳಿಕೆ ಕೊಟ್ಟಿದ್ರು ಅಂತ ಹೇಳಿ. ಕಳೆದ 2.5 ವರ್ಷದ ಹಿಂದೆ 2023 ಜನವರಿಲಿ ಅಂತ ಮೇಡಮ್ ಬಂದಿತ್ತು, ಮಾರ್ಚಲ್ಲಿ ಬಂದಿದ್ದು, ಎಲೆಕ್ಷನ್ ಇದ್ದಾಗ ಬಂದರು. ಆವಾಗ ಅವರು ಹೆಂಗೆ. ಕಾರ್ಯಕ್ರಮದಲ್ಲಿ ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ, ಸದಸ್ಯರಾದ ಅಕ್ರಮ್ ಪಾಷಾ, ರತ್ಯ ಸತ್ಯನಾರಾಯಣ್, ನಾಮಿನಿ ಸದಸ್ಯ ಪ್ರಸನ್ನ, ತಾಲೂಕು ಶರಣ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷ CM ನಿಂಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಮುಸ್ಲಿಂ ಸಮಾಜದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವುದನ್ನು ವಿರೋಧಿಸಿ ಶಾಸಕ ಸ್ಥಾನದಿಂದ ಇಂತಹ ಶಾಸಕರನ್ನ ಮುಖ್ಯಮಂತ್ರಿಗಳು ಕೂಡಲೇ ಉಚ್ಚಾಟನೆ ಮಾಡಬೇಕೆಂದು ಮುಸ್ಲಿಂ ಮುಖಂಡ ಅಸ್ಲಂ ಮನವಿ ಮಾಡಿದರು. ಆರೂರು ತಾಲೂಕು ಮಿನಿ ವಿಧಾನಸೌಧದಲ್ಲಿ ಉಪತಹಶೀಲ್ದಾರ್ ಚೈತ್ರ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಮುಖಂಡರು, ಇಂತಹ ಹೇಳಿಕೆಗಳು ಮುಸ್ಲಿಂ ಸಮಾಜಕ್ಕೆ ತೀವ್ರ ನೋವುಂಟು ಮಾಡಿದೆ. ಸಮಾಜದ ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ಕೊಂಡೊಯ್ಯಬೇಕಾದ ಜವಾಬ್ದಾರಿ ಸ್ಥಾನದಲ್ಲಿರುವ ಶಾಸಕರು ಈ ರೀತಿ ಹೇಳಿಕೆ ನೀಡಿರುವುದು ಸರಿಯಲ್ಲ. ಕೂಡಲೇ ಶಾಸಕ ಸ್ಥಾನದಿಂದ ಅವರನ್ನು ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು. ತಾಲೂಕಿನ ಸಮಸ್ತ ಎಲ್ಲ ಮುಸ್ಲಿಂ ಬಾಂಧವರು ಇಲ್ಲಿ ಇವತ್ತು ಇರೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಮಂಡ್ಯ ಜಿಲ್ಲೆಯ ಶಾಸಕರಾದಂತಹ ರಮೇಶ್ ಬಂಡಿಸಿದ್ದೇಗೌಡ ಎಂಬಾತ ಅವರು ಮುಸ್ಲಿಂ ಸಮಾಜದ ಬಗ್ಗೆ ಅವಹೇಳನ ಹೇಳಿಕೆಯನ್ನು ಕೊಟ್ಟು ಒಂದು ವರ್ಗಕ್ಕೆ ಒಂದು ಕೀಳು ಮಟ್ಟದ ಒಂದು ಮಾತುಗಳನ್ನಾಡಿ ಮನಸ್ಸಿಗೆ ತುಂಬ ನೋವನ್ನು ಮಾಡಿರುವ ಬಗ್ಗೆ ಎಲ್ಲ ಆಲೂರು ತಾಲೂಕಿನ ಸಮಸ್ತ ಮುಸ್ಲಿಂ ಬಾಂಧವರು ತಮ್ಮ ಮನಸ್ತಾಪವನ್ನು ಈ ಮನವಿ ಪತ್ರದ ಮೂಲಕ ಕೊಟ್ಟು ಕೂಡಲೇ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಏನು ಶಾಸಕರಾದಂತಹ ರಮೇಶ್ ಬಂಡಿಸಿದ್ದೇಗೌಡ ಎಂಬಾತರನ್ನು ಅವ್ರ ಸ್ಥಾನದಿಂದ ಅವ್ರನ್ನ ರದ್ದು ಮಾಡಬೇಕು, ಶಾಸಕ ಸ್ಥಾನಕ್ಕೆ ಅವರು ಅನಲಾಯಕು ಅಂತ ಹೇಳ್ತಾ, ಈಗ ನಮ್ಮ ಒಂದು ಮನಸ್ಸಿನ ಒಂದು ಏನಿದೆಯೋ ಒಂದು ನೋವನ್ನು ಈ ಪತ್ರದ ಮೂಲಕ ಮನವಿ ಮಾಡ್ತಾ ಈ ಚೇತನ ಮೇಡಮ್ ಅವರಿಗೆ ಇಡೀ ಆಲೂರು ತಾಲೂಕಿನ ಎಲ್ಲ ಸಮಸ್ತ ಮುಸ್ಲಿಂ ಬಾಂಧವರ ಕಡೆಗೆ ವತಿಯಿಂದ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ನಾವು ಮೇಡಮ್ ಅವರು ದಯವಿಟ್ಟು. ಈ ಸಂದರ್ಭದಲ್ಲಿ ಹ್ಯೂಮನ್ ರೈಟ್ಸ್ ತಾಲೂಕು ಅಧ್ಯಕ್ಷ ಅನ್ವರ್, ಮುಸ್ಲಿಂ ಸಮಾಜದ ಮುಖಂಡರಾದ ಫರೀದ್, ಶಬಾಜ್ ಮೊಹಮ್ಮದ್ ಸಲೀಂ, ಅಡು ಅಫ್ರೀದ್ ಸೇರಿದಂತೆ ಇತರರು ಹಾಜರಿದ್ದರು. ಉತ್ತಮ ಶಿಕ್ಷಣ ಹಾಗೂ ಸಂಸ್ಕಾರ ಪಡೆದು ವಿದ್ಯಾರ್ಥಿಗಳು ದೇಶಕ್ಕೆ ದೊಡ್ಡ ಆಸ್ತಿಯಾಗಬೇಕು ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 600ಕ್ಕೂ ಹೆಚ್ಚು ಅಂಕ ಗಳಿಸಿದ ತಾಲೂಕಿನ ಎಲ್ಲ ಪ್ರೌಢಶಾಲೆಗಳ ಮಕ್ಕಳಿಗೆ ಹಾಗೂ ತಾಲೂಕಿನ ಎಲ್ಲ ಪ್ರೌಢಶಾಲಾ ಶಿಕ್ಷಕರುಗಳಿಗೆ ಶಾಸಕ ಸಿಮೆಂಟ್ ಮಂಜು ಅವರು ಆಯೋಜಿಸಿದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯದಲ್ಲಿ 5ನೇ ಸ್ಥಾನ ಹಾಗೂ ಜಿಲ್ಲೆಯ 8 ತಾಲೂಕುಗಳಲ್ಲಿ ಸಕಲೇಶಪುರ ತಾಲೂಕು ನಂಬರ್ 1 ಸ್ಥಾನ ಪಡೆದಿರುವುದು ಅತ್ಯಂತ ಸಂತೋಷದ ವಿಷಯವಾಗಿದೆ. ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಅಂಕಗಳನ್ನು ಪಡೆಯಲು ಕಾರಣ ಎಂದರೆ ಶಿಕ್ಷಕರಾಗಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳನ್ನು ಮತ್ತು ಶಿಕ್ಷಕರನ್ನು ಅಭಿನಂದನೆ ಸಲ್ಲಿಸುವುದು ನಮ್ಮ ಕರ್ತವ್ಯವಾಗಿದೆ. ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಶಿಕ್ಷಕರು ಕಾರಣರಾಗಿದ್ದು, ದೇಶದ ಅಭಿವೃದ್ಧಿಗೆ ಎಷ್ಟು ಮಕ್ಕಳು ಶಿಕ್ಷಣ ಪಡೆಯುತ್ತಾರೆಂಬುದರ ಮೇಲೆ ನಿಂತಿದೆ. ಎಲ್ಲಿ ಉತ್ತಮ ಶಿಕ್ಷಣ, ಉತ್ತಮ ಸಂಸ್ಕಾರ ಸಿಗುತ್ತದೆಯೋ ಅಂತಹ ಕಡೆ ಮಕ್ಕಳು ದೇಶದ ಆಸ್ತಿಯಾಗುತ್ತಾರೆ ಎಂದರು. ಉತ್ತಮ ರೀತಿಯಲ್ಲಿ ಶಿಕ್ಷಣವನ್ನ ಪಡೆಯಬೇಕು ಅಂತ ಹೇಳೋದಕ್ಕೆ ಮುಖ್ಯ ಕಾರಣ ಶಿಕ್ಷಕರು. ಏನಾಗುತ್ತೆ, ಪ್ರತಿಯೊಂದು ಶಾಲೆಯಲ್ಲೂ ನನ್ನ ಶಾಲೆಯಲ್ಲಿ ಇಷ್ಟೊಂದು ಅಂಕ ಬಂದಿದೆ, ಇಷ್ಟು ಜನ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾರೆ, ಇಷ್ಟು 100% ರಿಸಲ್ಟ್ ಇದೆ ಅಂತ ಹೇಳಿ ಎಲ್ಲ ಕಡೆ ಹಾಕೋತಕ್ಕಂಥ ನಾವು ನೋಡ್ತೀವಿ. ಆದ್ರೆ ಅದ್ರ ಹಿಂದೆ ಇರತಕ್ಕಂಥ ಶಿಕ್ಷಕರನ್ನ ನಾವೆಲ್ಲ ಒಂದ್ ಕಡೆ ತೋರಿಸೋದೇ ಇಲ್ಲ ಅಂತ ಹೇಳಿ ನಾನು ಮತ್ತು ಸಂದರ್ಭದಲ್ಲಿ ಮಾತಾಡೋದು ಇಲ್ಲ. ಖಂಡಿತವಾಗ್ಲೂ ಕೂಡ ಶಿಕ್ಷಕರನ್ನ ಗುರುತಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ, ಅದೇ ರೀತಿಯಲ್ಲಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಮಕ್ಕಳು ಕೂಡ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಓದಿ ಇವತ್ತು ನಮ್ಮ ಸಕಲೇಶಪುರ ತಾಲೂಕಿಗೆ ಕೊಡುವ
ಒಳ್ಳೆ ಹೆಸರು ತರಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಸನ್ಮಾನಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪ ಮಾತನಾಡಿ, ಸಕಲೇಶಪುರ ತಾಲೂಕು ಅತ್ಯಂತ ವಿಭಿನ್ನವಾದ ತಾಲೂಕಾಗಿದೆ. ಭೌಗೋಳಿಕವಾಗಿ ವಿಸ್ತೀರ್ಣ ದೊಡ್ಡದು, ಆದರೆ ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ. ಅತಿಥಿ ಶಿಕ್ಷಕರನ್ನ ಇಟ್ಟುಕೊಂಡು ಈ ಬಾರಿ ರಾಜ್ಯದಲ್ಲಿ 5ನೇ ಸ್ಥಾನ ಪಡೆದಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಒಬ್ರು ಮುಖ್ಯ ಶಿಕ್ಷಕರು, ಒಬ್ರು ಸಹ ಶಿಕ್ಷಕರು, ಈ ತರದ ಉದಾಹರಣೆ ನಮ್ಮಲ್ಲಿ ಸಾಕಷ್ಟಿದೆ. ದೇವನಕೆರೆ ಇದೆ, ವಣಗೂರು ಇದೆ, ಮತ್ತೆ ಹೊಂಗನಳ್ಳ ಇದೆ. ಸಾಕಷ್ಟು ಶಾಲೆಗಳಲ್ಲಿ ಕೇವಲ 2 ಶಿಕ್ಷಕರು ನಮ್ಮಲ್ಲಿ ಇದ್ದಾರೆ. ಮತ್ತೆ ಅತಿಥಿ ಶಿಕ್ಷಕರನ್ನ ನಾವು ನೇಮಕ ಮಾಡ್ಕೊಳ್ತಾ ಇದ್ದೀವಿ. ಅಲ್ಲಿಯೂ ಕೂಡ ನಮಗೆ ಒಂದು ಸಮಸ್ಯೆ ಏನಿದೆ ಅಂದ್ರೆ, ಅತಿಥಿ ಶಿಕ್ಷಕರಲ್ಲಿ ನಮಗೆ CBZ ಸಿಗ್ತಾ ಇಲ್ಲ, ಇಂಗ್ಲಿಷ್ ಸಿಗ್ತಾ ಇಲ್ಲ ನಮಗೆ, ಮತ್ತೆ PCM ಶಿಕ್ಷಕರು ಕೂಡ ಸಿಗ್ತಾ ಇಲ್ಲ. ಇದು ನಮ್ಗೆ ಚಾಲೆಂಜಿಂಗ್ ಆಗಿದ್ರು ಕೂಡ ನಮ್ಮ ಶಿಕ್ಷಕರು, ಇರುವ ಶಿಕ್ಷಕರೇ ಇಂಗ್ಲಿಷ್ನು ಮಾಡ್ತಾ ಇದ್ದಾರೆ, ಗಣಿತ ಶಿಕ್ಷಕರು ವಿಜ್ಞಾನವನ್ನೂ ಮಾಡ್ತಾ ಇದ್ದಾರೆ, ಕಲಿತು ಸಮಾಜ ವಿಜ್ಞಾನವನ್ನು ಇಲ್ಲದೆ ಇರೋ ಸಂದರ್ಭ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರುಗಳಾದ ಬಾಳು ಮಲ್ಲಿಕಾರ್ಜುನ್, ಬ್ಯಾಕ್ರಬಳ್ಳಿ ಜಯಣ್ಣ, ಪ್ರತಾಪ್, ಅಶ್ವಥ್, ರಾಮಚಂದ್ರೇಗೌಡ, ಪುರಸಭಾ ಸದಸ್ಯ ವನಜಾಕ್ಷಿ ಸೇರಿದಂತೆ ಇತರರು ಹಾಜರಿದ್ದರು. 11 ವರ್ಷಗಳ ಕಾಲ ಆಡಳಿತ ನಡೆಸಿದ ಕೇಂದ್ರ ಬಿಜೆಪಿ ಸರ್ಕಾರ ಸಂವಿಧಾನ, ಪ್ರಜಾಪ್ರಭುತ್ವ ರಕ್ಷಣೆ ಮಾಡಲಿಲ್ಲ. ಬದಲಿಗೆ ಸಂವಿಧಾನ ವಿರೋಧಿ ಕಾಯ್ದೆಗಳನ್ನು ಜಾರಿ ಮಾಡುವ ಮೂಲಕ ಸಹೋದರರಂತೆ ಬದುಕುತ್ತಿರುವ ಹಿಂದೂ ಮುಸ್ಲಿಮರ ಮಧ್ಯೆ ದ್ವೇಷ ತಂದಿಡುವ ಕೆಲಸ ಮಾಡುತ್ತಿದೆ ಎಂದು ಸಾಮಾಜಿಕ ಚಿಂತಕ, ಅಂಕಣಕಾರ ಶಿವಸುಂದರ್ ಆರೋಪಿಸಿದರು. ಚಾಮರಾಜನಗರದ ಈದ್ಗಾ ಮೈದಾನದಲ್ಲಿ ಜಿಲ್ಲಾ ಮುಸ್ಲಿಂ ಒಕ್ಕೂಟ, ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಬೋರ್ಡ್ ವತಿಯಿಂದ ಹಮ್ಮಿಕೊಂಡಿದ್ದ ವಕ್ಫ್ ಮಸೂದೆ ವಿರೋಧಿಸುವ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರ 2024ನೇ ಸಾಲಿನಲ್ಲಿ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ಮಾಡಿದ್ದು, ಈಗಿನ ಕಾಯ್ದೆ ಪ್ರಕಾರ ವಕ್ಫ್ ಆಸ್ತಿ ಬಳಕೆಗೆ ಸಂಬಂಧಿಸಿದಂತೆ ವ್ಯಕ್ತಿ ಕನಿಷ್ಠ 5 ವರ್ಷ ಮುಸ್ಲಿಮನಾಗಿರಬೇಕು ಎಂದು ಹೇಳುವುದು ಎಷ್ಟು ಸರಿ ಎಂದು ಆಕ್ರೋಶ ಹೊರಹಾಕಿದರು. ಅದೇ ರೀತಿ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಅವ್ರು ಇಟ್ಟಿರೋ ಹೆಸರೇನಪ್ಪ ಅಂತಂದ್ರೆ ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಫಿಷಿಯನ್ಸಿ ಎಂಪವರ್ಮೆಂಟ್ ಡೆವಲಪ್ಮೆಂಟ್, ದಕ್ಷತೆ ಹೆಚ್ಚಿಸುವ, ಅಭಿವೃದ್ಧಿ ಮಾಡುವ, ನಿರ್ವಹಣೆ ಚೆನ್ನಾಗಿ ಮಾಡುವ ಕಾಯ್ದೆ ಅಂತೇಳಿ ಅದನ್ನ ಅಷ್ಟು ಸೇರಿಸಿದ್ರೆ UMEED ಉಮೀದ್ ಅಂತ ಆಗುತ್ತೆ. ಉಮೀದ್ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಭರವಸೆ ಅಂತ. ಆದ್ರೆ ಅಸಲು ನೀವು ಅದನ್ನ ನೋಡಿದ್ರೆ ಅದು ಉಮೀದ್ ಅಲ್ಲ, ಉಡೀಸ್ ಮಾಡುವ ಕಾಯ್ದೆ. ವಕ್ಫುಗಳನ್ನ ಉಡೀಸ್ ಮಾಡುವ, ನೇರವಾಗಿ 3 ಮುಖ್ಯವಾದಂತಹ ಅಂಶಗಳಿದ್ದಾವೆ. ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಇವರು ಮಾಡುವುದಕ್ಕೆ ಮುಂಚೆ ಭಾರತದಲ್ಲಿ ವಕ್ಫ್ ಅಂದ್ರೆ ಏನು ಅನ್ನೋದೊಂದು ಅರ್ಥ ಮಾಡ್ಕೋಬಹುದು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಎಲ್ಲಾ ಧರ್ಮಗಳಲ್ಲೂ ಕೂಡ ದಾನ ದತ್ತಿ ಮಾಡೋದಿದೆ. ಈ ವೇಳೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್, ಎಸ್ಡಿಪಿಐ ರಾಜ್ಯ ಅಧ್ಯಕ್ಷ ಅಬ್ದುಲ್ ಮಸ್ಜಿದ್ ಸೇರಿದಂತೆ ಇತರರು ಹಾಜರಿದ್ದರು. ಮಳವಳ್ಳಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ ಹಾಗೂ ಮೈಸೂರಿನ ಟೈಮ್ಸ್ ಗ್ಯಾಸ್ ಕಂಪನಿ ವತಿಯಿಂದ LPG ಅನಿಲ ಸುರಕ್ಷತಾ ಹಾಗೂ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಮಳವಳ್ಳಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಮೈಸೂರಿನ ಟೈಮ್ಸ್ ಗ್ಯಾಸ್ ಕಂಪನಿ ಸಿಬ್ಬಂದಿ LPG ಗ್ಯಾಸ್ ಅನ್ನ ಹೇಗೆ ಬಳಸಬೇಕು, ಗ್ರಾಹಕರ ನಿರ್ಲಕ್ಷ್ಯದಿಂದ ಏನೆಲ್ಲ ಅನಾಹುತವಾಗುತ್ತಿದೆ, ಯಾವ ರೀತಿ ಅಪಾಯದಿಂದ ಪಾರಾಗಬೇಕು ಎಂಬುದನ್ನು ತಿಳಿಸಿಕೊಟ್ರು. ಎಲ್ಲರಿಗೂ ನಮಸ್ಕಾರ. ಈ ದಿನ ನ್ಯಾಯಾಲಯದ ಆವರಣದಲ್ಲಿ LPG ಸಿಲಿಂಡರ್ ಸೇಫ್ಟಿ ಅವೇರ್ನೆಸ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ಪ್ರತಿದಿನ ಒಂದಲ್ಲ ಒಂದು ಕಡೆ ಈ ರೀತಿ ಅವಘಡಗಳು, LPG ಸಿಲಿಂಡರ್ ಬ್ಲಾಸ್ಟ್ ಆಗಿ ಮನೆಯೆಲ್ಲ ಒತ್ತಿ ಉರಿದಂತಹ ಅನೇಕ ಸಂದರ್ಭಗಳಿವೆ. ಈ ಸಮಯದಲ್ಲಿ ಅನೇಕ ಅನಾಹುತಗಳಾಗಿವೆ, ಸಾವು ನೋವುಗಳಾಗಿವೆ. ಅದರಿಂದ LPGಯನ್ನು ಯಾವ ರೀತಿ ಬಳಸಬೇಕು, ಸೇಫ್ಟಿಯಾಗಿ ಯಾವ ರೀತಿ ಬಳಸಬೇಕು, ಒಂದು ವೇಳೆ ಗ್ಯಾಸು ಲೀಕ್ ಆದರೆ ಏನು ಮಾಡಬೇಕು, ಇದ್ರ ಬಗ್ಗೆ LPG ಸಿಲಿಂಡರ್ ಸೇಫ್ಟಿ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಟೈಮ್ಸ್ ಗ್ಯಾಸ್ ಸೇಫ್ ಅನ್ನುವಂತಹ ಒಂದು ಕಂಪನಿಯವರು ಬಂದು ನಮಗೆ ಅವೇರ್ನೆಸ್ಸನ್ನು ಮೂಡಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಕೊಟ್ಟಿದ್ದೀರಾ, ತಾವೆಲ್ಲ ನೋಡೋಕೆ ಬಂದಿದ್ದೀರಾ. ಓಕೆ, ನಾನು ಡೈರೆಕ್ಟ್ ಪಾಯಿಂಟ್ ಮೇಲೆ ಬರ್ತೀವಿ ಸರ್, ತುಂಬ ಲೇಟ್ ಆಗಿಬಿಟ್ಟಿದೆ. ಓಕೆ ಸರ್, ಈ ಥರ ಸಿಲಿಂಡ್ರು ನಿಮ್ಮ ಮನೆಯೆಲ್ಲ ಬಳಸ್ತಾ ಇದ್ದೀರಾ? ಭಾರತ್, ಇಂಡಿಯನ್, HP ಯಾವ್ದಾರ ಇರ್ಬೋದು, ಸಿಲಿಂಡರ್ ಯೂಸ್ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದ ಸಿಲಿಂಡರ್ ತಾವೆಲ್ಲ ಬಳಸ್ತಾ ಇದ್ದೀರಾ? ನಿಮ್ಮ ಎಕ್ಸ್ಪೀರಿಯನ್ಸು 5 ವರ್ಷದಿಂದ, 10 ವರ್ಷದಿಂದ, 20 ವರ್ಷದಿಂದ ಅಲ್ವಾ? ಅದಕ್ಕಿಂತ ಜಾಸ್ತಿನೇ ಆಗಿರ್ಬೋದಲ್ವಾ? ಮಿನಿಮಮ್ 10 ವರ್ಷದಿಂದ ಇಲ್ಲಿ ಎಷ್ಟು ಸಿಲಿಂಡರ್ ಬಳಸ್ತಾ ಇದ್ದೀರಿ? 10 ಇಯರ್ಸಿಂದ. ಓಕೆ, 10 ವರ್ಷದಿಂದ ನೀವು ಎಲ್ಲ ಸಿಲಿಂಡರ್ ಬಳಸ್ತಾ ಇದ್ರೆ ಇವತ್ತವರೆಗೂ ಒಂದು 100 ಸಿಲಿಂಡರ್ ಮೇಲೆ ಯೂಸ್ ಮಾಡಿ ಖಾಲಿ ಮಾಡಿದ್ದೀರಾ. ವರ್ಷಕ್ಕೆ 10 ಸಿಲಿಂಡರ್ ಅಂದ್ರೂ 100 ಸಿಲಿಂಡರ್ ಮೇಲೆ ಯೂಸ್ ಮಾಡಿ ಖಾಲಿ ಮಾಡಿದ್ದೀರಾ ಅಲ್ವಾ ಸರ್? 10 ವರ್ಷ ಕಾಲ ಸಿಲಿಂಡರ್ ಜೊತೆ ನೀವು ಸ್ಪೆಂಡ್ ಮಾಡಿದ್ದೀರಾ. ಈ ಸಿಲಿಂಡರ್ ಬಗ್ಗೆ ನಿಮ್ಗೆ ಎಲ್ಲರಿಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅನ್ಕೋಬೋದಲ್ವಾ? ರೈಟ್. ನಮ್ದೊಂದು ಸಿಂಪಲ್ ಕ್ವಶನ್, ಹೌ ಟು ಯೂಸ್? ಹೌ ಟು ಯೂಸ್? ಎನಿ ಆನ್ಸರ್? ಮನೆಯಲ್ಲಿ ಸಿಲಿಂಡರ್ ಯಾವ ಥರ ಬಳಸೋದು?
ಹೇಳಿ ಸರ್. ಸಿಲಿಂಡರ್ ತರ್ತೀವಿ, Yes, sir. ರೆಗ್ಯುಲೇಟರ್ ಹಾಕ್ತೀವಿ, Yes, sir. ಇದಕ್ಕೆ ಕನೆಕ್ಷನ್ ಕೊಡ್ತೀವಿ, ಸ್ಟವ್ ಕನೆಕ್ಷನ್ ಕೊಡ್ತೀವಿ, ಆನ್ ಮಾಡ್ತೀವಿ. ಅಷ್ಟೇ ಅಲ್ವಾ ಸರ್? ಒಂದು ವೇಳೆ ಆಫ್ ಮಾಡಬೇಕು. ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹೇಂದ್ರ, ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ನಾಜಿಯಾ ಕೌಸರ್ ಸೇರಿದಂತೆ ಹಲವರು ಹಾಜರಿದ್ದರು. ರೈತರ ಒಡನಾಟ ಹಾಗೂ ಗ್ರಾಮದ ಜನತೆಯ ಪ್ರೀತಿ, ಸಹೋದ್ಯೋಗಿಗಳ ಸಹಕಾರದಿಂದ ರೈತರಿಗೆ ಸರ್ಕಾರದಿಂದ ಸಿಗಬೇಕಾದ 97 ಲಕ್ಷ ರೂಪಾಯಿ ಅನುದಾನವನ್ನು ಒದಗಿಸಿಕೊಟ್ಟಿದ್ದೇನೆ ಎಂದು ತಾಂತ್ರಿಕ ಸೇವಾ ಕೇಂದ್ರದ ರೇಷ್ಮೆ ವಿಸ್ತರಣಾಧಿಕಾರಿ ಜೆವಿ ಶ್ರೀನಿವಾಸ್ ತಿಳಿಸಿದರು. ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದಲ್ಲಿ ರೇಷ್ಮೆ ಕೃಷಿ ವಿಸ್ತರಣಾಧಿಕಾರಿಗಳ ಕಚೇರಿಯಲ್ಲಿ ಶ್ರೀನಿವಾಸ್ ಗೌಡ ಅವರು ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳಿಂದ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ರೈತರಿಗೆ ರೇಷ್ಮೆ ಕೃಷಿಗೆ ಬೇಕಾದ ಔಷಧಿಗಳು ಸೇರಿದಂತೆ ಎಲ್ಲಾ ಸವಲತ್ತುಗಳನ್ನು ಸಕಾಲಕ್ಕೆ ಒದಗಿಸಿಕೊಟ್ಟು ಕೃಷಿಯಲ್ಲಿ ಬದಲಾವಣೆ ತರಲು ಬೇಕಾದ ಸಲಹೆ ಸೂಚನೆಗಳನ್ನು ನೀಡಿ ರೈತರ ಪ್ರೀತಿ ವಿಶ್ವಾಸ ಪಡೆಯುವುದರಲ್ಲಿ ಸಫಲನಾಗಿದ್ದೇನೆ ಎಂದರು. ಒಡನಾಟ ಮತ್ತು ಒಂದು ಮುಗ್ಧ ಜನತೆಯ ಒಂದು ಪ್ರೀತಿಯನ್ನು ಗೆಲ್ಲಬೇಕು ಅಂತೇಳಿ ಶಬ್ದ ಮಾಡಿ ಖಂಡಿತ ನನಗೊಂದು ಸಹಕಾರ ನೀಡಿದಂಥ ನನ್ನ ಸಿಬ್ಬಂದಿ ನವೀನು, ಕುಮಾರು, ನಳಿನಾಕ್ಷಮ್ಮ ಮತ್ತು ಕಾವ್ಯ ಇವರೆಲ್ಲರ ಒಂದು ಸಹಕಾರದಿಂದ ಇವತ್ತೇನು ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಅನುದಾನವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಸಹ 97 ಲಕ್ಷಗಳನ್ನು ನಾವು ಕೊಟ್ಟಿದ್ದೀವಿ ರೈತರಿಗೆ. ಮತ್ತು ಅಷ್ಟೇ ರೈತರಿಗೆ ಪ್ರತಿಯೊಂದು ಸವಲತ್ತುಗಳನ್ನು ಎಲ್ಲವನ್ನೂ ಸಹ ಒದಗಿಸಿ ಅವರಿಗೆ ಸಕಾಲಕ್ಕೆ ಏನು ಔಷಧಿ ಬೇಕು, ಮೊಟ್ಟೆ ಬೇಕಾ ಅಥವಾ ಯಾವುದಾದ್ರೂ ಹೊಸ ನಾಟಿಗೆ ಏನಾದರೂ ಸವಲತ್ತುಗಳು ಬೇಕಾ ಪ್ರತಿಯೊಂದನ್ನು ರೈತರಿಗೆ ತಿಳಿ ಹೇಳಿ ಮತ್ತು ಕೆಲವು ಒಂದು ಬದಲಾವಣೆಗಳನ್ನು ತಂದು ರೈತರ ಮನಸ್ಸನ್ನು ಗೆಲ್ಲಬೇಕು ಅಂತ ಶತಪ್ರಯತ್ನದಲ್ಲಿ ನಾನು ಯಶಸ್ವಿಯಾಗಿದ್ದೀನಿ. ಮತ್ತು ನನಗೆ ಅದೇ ರೀತಿಯಾಗಿ ಸಹಕರಿಸಿದಂಥ ಕೆಲವು ರೈತರು ಕೊನ್ನಪ್ಪರ ಸೀನಣ್ಣ ಇರ್ಬೋದು, ಇನ್ನೂ ಕೆಲವರು ಇದ್ದಾರೆ, ಹೆಸರುಗಳು ಹೇಳಿದ್ರೆ ಜಾಸ್ತಿ ಆಗುತ್ತೆ. ಮತ್ತು ನಮಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ನಾವು ಇಲ್ಲಿದ್ದು ಕೆಳಗಡೆ. ಈ ವೇಳೆ ರೇಷ್ಮೆ ಇಲಾಖೆಯ ಅಧಿಕಾರಿ ಮಹದೇವಯ್ಯ, ರೇಷ್ಮೆ ನಿರೀಕ್ಷಕರಾದ ನವೀನ್ ಕುಮಾರ್, ಮೇಲ್ವಿಚಾರಕಿ ನಳಿನಾಕ್ಷಮ್ಮ ಸೇರಿದಂತೆ ಹಲವರು ಹಾಜರಿದ್ದರು. ಉದ್ಯೋಗ ಖಾತ್ರಿಯಲ್ಲಿ ತುರ್ತಾಗಿ ಕೆಲಸ, ಕಡಿಮೆ ಕೂಲಿ ಹಾಕಿರುವುದನ್ನು ಖಂಡಿಸಿ ವಿವಿಧ ಬೇಡಿಕೆಗಳನ್ನು ಪೂರೈಸುವಂತೆ ಒತ್ತಾಯಿಸಿ ಕೃಷಿ ಕೂಲಿಕಾರರ ಸಂಘದ ಕಾರ್ಯಕರ್ತರು ಮಳವಳ್ಳಿ ತಾಲೂಕಿನ ಬಂಡೂರು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದರು. ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾಧ್ಯಕ್ಷ ಶಿವಮಲ್ಲಯ್ಯ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಜಿಲ್ಲಾಧ್ಯಕ್ಷ ಮಾತನಾಡಿ, ಗ್ರಾಮ ಪಂಚಾಯಿತಿ ಪಿಡಿಒ ಬಂದ ಮೇಲೆ ರಸ್ತೆ ಬದಿ ಇರುವ ಚರಂಡಿಗಳನ್ನು ಸ್ವಚ್ಛಗೊಳಿಸದೆ ಗಬ್ಬು ನಾರುತ್ತಿದೆ. ಜೊತೆಗೆ ನರೇಗಾ ಯೋಜನೆಯಡಿ ಕೆಲಸಗಳನ್ನು ಸರಿಯಾಗಿ ನೀಡುತ್ತಿಲ್ಲ. ಇಂತಹ ನಾಲಾಯಕ ಅಧಿಕಾರಿ ನಮಗೆ ಬೇಡ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೆಲಸ ಇಲ್ಲ ಅನ್ವಟ್ಟಿಲ್ಲ, ಬೀದಿಲಿ ಸ್ವಚ್ಛತೆ ಇಲ್ಲ ಅನ್ವಟ್ಟಿಲ್ಲ, ಏನ್ ಮನ ಬೀದಿಗಳಲ್ಲಿ ಲೈಟ್ ಇಲ್ಲ ಅನ್ವಟ್ಟಿಲ್ಲ, ಯಾವುದೇ ತರದ ಯಾವುದೇ ಸವಲತ್ತುಗಳು ಇಲ್ಲ ಅನ್ವಟ್ಟಿಲ್ಲ. ಈ ಸ್ವಾಮಿ ಬಂದ್ಮೇಲೆ ಕುಮಾರ್ ಮೊದಲು ಇದ್ದ 10 ವರ್ಷ ಮಾಡ್ಕೊಂಡು ಹೋದ, ಗಾಂಧಿ ಪುರಸ್ಕಾರ ತಗೊಂಡಿದ್ದ 10 ವರ್ಷ, ಅವತ್ತಿನಿಂದ ಇವತ್ತು 2 ವರ್ಷ ಆಯ್ತು ಬಂದು. ಇಲ್ಲಿ ನಿಂತಾಗ ಮೋರಿಲಿ ಗದ 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 ನಾತ ಹೊಡಿತದ. ಈ ಪಕ್ಕದಲ್ಲಿರುವಂತ ಪಂಚಾಯತಿ ಮುಂದ್ಗಡೆ ಗಿಡ ಕ್ಲೀನ್ ಮಾಡ್ತಿಲ್ಲ. ಯಾತಿ ಬೇಕು ಇವರು ಬಿರ್ಬಿನ ನಮ್ಮ ಮಾಡು ಕಾಲ ತೊರಗಿನ ಹೋಗ್ಬೇಕು ಅಂತ ಹೋಗ್ಬೇಕು. ಈಗ ಏನ್ ಮಾಡುದು, ಏನ್ ಮಾಡ್ತಾ ಇದ್ರು ಮಾಧವ, ಕೆಲಸ ಮಾಡಿದಾರ ಮಾಡಿದ್ರು ಅಲ್ಲೇ ಕೂತ್ಕೊಂಡು ಮಾಡಿದ ಅವರು ಸೀಬ್ಲವರು ಎಷ್ಟ್ ಮಾಡಿದಾರ ಇಷ್ಟು ಮಾಡೋರ. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಶಿವಮಲ್ಲಯ್ಯ, ರಾಮಯ್ಯ, ಆನಂದ್, ಬಸವರಾಜು, ಪುಟ್ಟಮಾದೇಗೌಡ ಸೇರಿದಂತೆ ಹಲವರು ಹಾಜರಿದ್ದರು. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಕುದ್ರಿಮೋತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಶ್ರೀ ಭರತ್ ರಾಮೇಗೌಡ ಅವರ ನೇತೃತ್ವದಲ್ಲಿ ಬ್ಯಾಗ್ ಮತ್ತು ನೋಟ್ಬುಕ್ ಕಿಟ್ಗಳನ್ನು ಸೋಮವಾರ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಭರತ್ ರಾಮೇಗೌಡ ಮಾತನಾಡಿ, ಗ್ರಾಮೀಣ ಭಾಗದ ಶಾಲಾ ಮಕ್ಕಳು ಶೈಕ್ಷಣಿಕವಾಗಿ ಹಿಂದೆ ಉಳಿಯದೆ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗುವ ತನಕ ಸತತ ಅಭ್ಯಾಸ ಮಾಡಿ ವೈದ್ಯಕೀಯ ಹಾಗೂ ಐಎಎಸ್ ಮಟ್ಟದಲ್ಲಿ ಓದಲು ಮುಂದಾಗಬೇಕು. ಅಗತ್ಯ ಹಣಕಾಸು ನೆರವು, ಪ್ರೋತ್ಸಾಹ, ಬೆಂಬಲ ಕೊಡುವುದಾಗಿ ತಿಳಿಸಿದರು. ಬ್ಯಾಗ್ ಮತ್ತು ನೋಟ್ ಪುಸ್ತಕಗಳನ್ನು ಮತ್ತು ಪಠ್ಯ ಸಾಮಗ್ರಿಗಳನ್ನು ವಿತರಣೆ ಮಾಡೋದಕ್ಕೆ ದೂರದ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಶ್ರೀಯುತ ಭರತ್ ರಾಮೇಗೌಡರವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲಿರುವತಕ್ಕಂಥ ಎಲ್ಲ ಗುರು ಹಿರಿಗೂ ನನ್ನ ಶಿರಭಾಗಿಸಿ ನಮಸ್ಕರಿಸ್ತೇನೆ. ಮೊದಲನೇದಾಗಿ ಏನಿವತ್ತು ಈ ಶಾಲೆಗಳಿಗೆ ಬುಕ್ಕು ಕೊಡುವಂಥ ಕೆಲಸ ಯಾಕೆ ಆಯಿತು ಅಂತ ನಿಮಗೆ ಚಿಕ್ಕದಾಗಿ ಒಂದು ಘಟನೆಯನ್ನು ಹೇಳಬೇಕಂತ ಇಚ್ಛಿಸ್ತೀನಿ. ಇದೇ ತಾಲೂಕಿನಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಎಲ್ಲೋ ಹೋಗ್ಬೇಕಾದ್ರೆ ಒಂದು ಶಾಲೆಯ ಮಗು ಒಂದು 5ನೇ ಕ್ಲಾಸ್. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಬಸವರಾಜ್ ಹಳ್ಳಿ, ಶಾಲಾ ಮುಖ್ಯೋಪಾಧ್ಯಾಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕಳಪೆ ಗುಣಮಟ್ಟದ
ಬಿತ್ತನೆ ಬೀಜ ಮಾರಾಟದಿಂದ ನಷ್ಟ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿ ಜುಲೈ 7ರಂದು ಪ್ರತಿಭಟನೆ. ರೈತ ಮುಖಂಡ ಕಡಗಲಮೂರ್ತಿ ಕರೆ. ಕೆಸರುಗದ್ದೆಯಾದ ಮುಖ್ಯ ರಸ್ತೆ ಅಧಿಕಾರಿಗಳಿಗೆ ಗ್ರಾಮಸ್ಥರ ಹಿಡಿಶಾಪ. ಅನುದಾನ ತರುವಲ್ಲಿ ಕ್ಷೇತ್ರದ ಶಾಸಕರು ವಿಫಲರಾಗ್ತಿದ್ದಾರೆ ಎಂದು ಆಕ್ರೋಶ. ಬೇಲೂರು ಕಾರ್ಮಿಕ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿ. ಕರವೇ ಕಾರ್ಯಕರ್ತರಿದ್ದ ಕಚೇರಿಗೆ ಮುತ್ತಿಗೆ. ಸಾರ್ವಜನಿಕರ ಜೊತೆ ಸರಿಯಾಗಿ ವರ್ತಿಸದಿದ್ದಲ್ಲಿ ಪ್ರತಿಭಟನೆಯ ಎಚ್ಚರಿಕೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.